ಕೊರೋನಾ ಕಾರಣದಿಂದ ಸ್ಥಗಿತವಾಗಿದ್ದ ಕೊಡವ ಕೌಟುಂಬಿಕ ಹಾಕಿ ಉತ್ಸವಕ್ಕೆ ಮರು ಚಾಲನೆ ನೀಡಲಾಗಿದ್ದು, ಈ ಬಾರಿ ಮುದ್ದಂಡ ಕುಟುಂಬವು ಹಾಕಿ ನಮ್ಮೆಯ ಸಾರಥ್ಯ ವಹಿಸಿಕೊಂಡಿದೆ. 25ನೇ ವರ್ಷದ ಸವಿ ನೆನಪಿಗಾಗಿ ಕುಟುಂಬವು ಮೊದಲ ಬಾರಿಗೆ ಪ್ರತ್ಯೇಕ ಮಹಿಳಾ ಹಾಕಿ ಹಬ್ಬವನ್ನು ಆಯೋಜಿಸಿದೆ. ಜೊತೆಗೆ ಶೂಟಿಂಗ್ ಸ್ಪರ್ಧೆಗೂ ನಿರ್ಧರಿಸಲಾಗಿದೆ. ಹಾಕಿ ಉತ್ಸವದ ಬಗ್ಗೆ ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಮುದ್ದಂಡ ಹಾಕಿ ಸಮಿತಿ ಅಧ್ಯಕ್ಷ ಮುದ್ದಂಡ ರಶೀನ್ ಸುಬ್ಬಯ್ಯ, ಮಡಿಕೇರಿಯ ಎಫ್ಎಂಸಿ ಕಾಲೇಜು ಮೈದಾನದಲ್ಲಿ ಹಾಕಿ ಹಬ್ಬ ನಡೆಯಲಿದ್ದು, ಪೊಲೀಸ್ ಮೈದಾನವನ್ನು ಬಳಸಿಕೊಳ್ಳಲಾಗುತ್ತಿದೆ ಎಂದರು. ಉತ್ಸವಕ್ಕೂ ಮುನ್ನ ಇದೇ 11ರಂದು ಮಡಿಕೇರಿಯ ಕಾವೇರಿ ಹಾಲ್ನಲ್ಲಿ ಹಾಕಿ ಹಬ್ಬದ ಲೋಗೋ ಅನಾವರಣ ನಡೆಯಲಿದೆ ಎಂದು ರಶೀನ್ ಸುಬ್ಬಯ್ಯ ಹೇಳಿದರು. ಅಂದಿನ ಸಮಾರಂಭಕ್ಕೆ ಸಂಸದ ಯದುವೀರ್, ಶಾಸಕರುಗಳಾದ ಎಸ್ ಪೊನ್ನಣ್ಣ, ಡಾ ಮಂತರ್ಗೌಡ, ಸುಜಾ ಕುಶಲಪ್ಪ, ಮಾಜಿ ಶಾಸಕರುಗಳಾದ ಕೆಜಿ ಬೋಪಯ್ಯ, ಅಪ್ಪಚ್ಚು ರಂಜನ್, ವೀಣಾ ಅಚ್ಚಯ್ಯ, ಹಾಕಿ ಅಕಾಡೆಮಿ ಅಧ್ಯಕ್ಷ ಪಾಂಡಂಡ ಬೋಪಣ್ಣ ಮತ್ತಿತರರು ಪಾಲ್ಗೊಳ್ಳುತ್ತಾರೆ ಎಂದರು. ಲೋಗೋ ಅನಾವರಣದ ಬಳಿಕ ತಂಡಗಳನ್ನು ಆಹ್ವಾನಿಸಲಾಗಿದ್ದು, ಈಗಾಗಲೇ 500ಕ್ಕೂ ಹೆಚ್ಚು ಕುಟುಂಬಗಳನ್ನು ಸಂಪರ್ಕಿಸಲಾಗಿದೆ ಎಂದು ರಶೀನ್ ಸುಬ್ಬಯ್ಯ ಹೇಳಿದರು. ಹಾಕಿ ಪಂದ್ಯಾಟವನ್ನು ಈ ವರ್ಷ ಮಡಿಕೇರಿಯಲ್ಲಿ ಆಯೋಜಿಸಲಾಗಿದೆ. ಮಡಿಕೇರಿಯ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಮೈದಾನದಲ್ಲಿ 2 ಮೈದಾನಗಳು ಇರುತ್ತದೆ. ಮೂರನೆಯದು ಪೊಲೀಸ್ SP ಆಫೀಸ್ ಮೈದಾನದಲ್ಲಿ ನಾವು ಇಲ್ಲಿಂದ ಪರ್ಮಿಷನ್ ತಗೊಂಡು ಅಲ್ಲಿ ಕಾರ್ಯಕ್ರಮವನ್ನು ಅಥವಾ ಮೈದಾನವನ್ನು ತಯಾರಿಸ್ತಾ ಇದ್ದೇವೆ. ಈ ಹಾಕಿ ಇದು 25ನೇ ವರ್ಷ ಆಗಿರೋದ್ರಿಂದ 1997 ಶುರುವಾಗಿ ಕಳೆದ ವರ್ಷಕ್ಕೆ 24 ವರ್ಷ ಆಗಿತ್ತು. 3 ವರ್ಷ ನಡೆಯೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಕೋವಿಡ್ ಮತ್ತು ಪ್ರಕೃತಿ ವಿಕೋಪದಿಂದ. ಸೊ 23ರಿಂದ ನಾಪುಗಳಲ್ಲಿ ಶುರುವಾಗಿ 24ನೇ ವರ್ಷ ನಾಪುಗಳಾಯಿತು. ಈ ವರ್ಷ ನಮ್ಮ ಕೊಡಗಿನ ಹೆಡ್ಕ್ವಾರ್ಟರ್ಸ್ ಡಿಸ್ಟ್ರಿಕ್ಟ್ ಹೆಡ್ಕ್ವಾರ್ಟರ್ಸ್ ಮಡಿಕೇರಿಯಲ್ಲಿ ಆಯೋಜನೆ ಮಾಡಲಾಗ್ತಿದೆ. ಸೊ ಇದಕ್ಕೆ ಪೂರಕವಾಗಿ ನಾವು ಲೋಗೋವನ್ನು ತಯಾರಿ ಮಾಡಿದ್ದೇವೆ. ಹೆಚ್ಚು ಕಡಿಮೆ 3 ಅಷ್ಟು ಲೋಗೋಗಳು ವಿಧ ವಿದ್ಯಾರ್ಥಿಗಳಿಗಿರ್ಬೋದು ಅಥವಾ ಟೆಕ್ನಿಷಿಯನ್ ಇರ್ಬೋದು ನಮಗೆ ಬಂದಿತ್ತು. ಅದರಲ್ಲಿ ನಾವೆಲ್ಲರೂ ನಮ್ಮ ಕುಟುಂಬದವರು ಮತ್ತು ಕೆಲವು ನುರಿತವರು ಇದ್ರ ಬಗ್ಗೆ ಕೂತು ವಿಮರ್ಶನೆ ಮಾಡಿ ಒಂದು ಲೋಗೋ ನಾವು ಫೈನಲೈಸ್ ಮಾಡಿದ್ದೇವೆ. ಸೊ ಇದರ ಅನಾವರಣವನ್ನು ನಾವು 11ನೇ ತಾರೀಕು ಮುಂದಿನ ಶನಿವಾರ ಮಡಿಕೇರಿಯ ಕಾವೇರಿ ಹಾಲಿನಲ್ಲಿ 11 ಗಂಟೆಗೆ ಬಿಡುಗಡೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ವಿರಾಜಪೇಟೆ ತಾಲೂಕಿನ ಶಾಸಕರಾದ ಎಸ್ ಪೊನ್ನಣ್ಣ ಅವರು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂಥ ಎಸ್ ಪೊನ್ನಣ್ಣ ಅವರು ಇರ್ತಾರೆ. ಅವರೊಂದಿಗೆ ಮೈಸೂರು ಕೊಡಗು ಕ್ಷೇತ್ರದ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಸಭಾ ಸದಸ್ಯರು ಶ್ರೀ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರು ಇರ್ತಾರೆ. ಅವರೊಂದಿಗೆ ನಮ್ಮ ಮಡಿಕೇರಿ ಕ್ಷೇತ್ರದ MLA ಆದ ಶಾಸಕರಾದಂಥ ಮಂತ್ರಗೌಡರು ಇರ್ತಾರೆ. ಹಾಗೆ ನಮ್ಮ ಕೊಡಗು ಜಿಲ್ಲಾ MLC ಆದಂಥ ಸುಜಾ ಕುಶಲಪ್ಪನವರು ಅವನ ರಿಕ್ವೆಸ್ಟ್ ಮಾಡಿದ್ದೇವೆ ಬರೋಕ್ಕೆ. ಅದರೊಟ್ಟಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಸಭಾಧ್ಯಕ್ಷರಾದಂಥ KG ಬೋಪಯ್ಯನವರು, ಮಾಜಿ ಸಚಿವರಾದಂಥ ಅಪ್ಪಚ್ಚು ರಂಜನ್ ಅವರು, ಮಾಜಿ MLC ಆದಂಥ ವೀಣಾ ಅಚ್ಚಯ್ಯ ಹಾಗೂ ಸುನಿಲ್ ಸುಬ್ರಹ್ಮಣ್ಯ ಅವರು ಕೂಡ ಇರ್ತಾರೆ. ಅವರೊಂದಿಗೆ ನಮ್ಮ ಕೊಡವ ಹಾಕಿ ಅಕಾಡೆಮಿಯ ಅಧ್ಯಕ್ಷರಾದಂಥ ಪಾಂಡಂಡ ಬೋಪಣ್ಣ ಹಾಗೂ ಅವರ ಕಮಿಟಿಯ ಸರ್ವ ಸದಸ್ಯರು ಬರ್ತಾ ಇದ್ದಾರೆ. ನಮ್ಮ ಕುಟುಂಬಸ್ಥರು, ನಮ್ಮ ಊರಿನವರು ಹಾಗೂ ಮಡಿಕೇರಿ ನಗರದ ಜನರು ಕೂಡ ನಾವು ಇನ್ವಿಟೇಷನ್ ಕೊಟ್ಟಿದ್ದೇವೆ. ಕಾರ್ಯದರ್ಶಿ ರಂಜಿತ್ ಪೊನ್ನಪ್ಪ ಮಾತನಾಡಿ, 300 ತಂಡಗಳು ಬರುವುದು ಖಾತರಿಯಾಗಿದ್ದು, ಜನವರಿ ಅಂತ್ಯಕ್ಕೆ 400ಕ್ಕೂ ಅಧಿಕ ತಂಡಗಳು ನೋಂದಣಿಯಾಗುವ ನಿರೀಕ್ಷೆಯಿದೆ ಎಂದರು. ಪುರುಷರಿಗೆ 1,000 ಮತ್ತು ಮಹಿಳಾ ತಂಡಗಳಿಗೆ 500 ರೂಪಾಯಿ ಪ್ರವೇಶ ಶುಲ್ಕ ನಿಗದಿಪಡಿಸಲಾಗಿದೆ ಎಂದು ರಂಜಿತ್ ಪೊನ್ನಪ್ಪ ಹೇಳಿದರು. ಅದರಲ್ಲಿ 300 ಕನ್ಫರ್ಮೇಷನ್ ಇದೆ. ಇನ್ನೊಂದು 100ರಿಂದ 150 ಕನ್ಫರ್ಮ್ ಮಾಡ್ತೀವಿ ಜನವರಿ ಎಂಡ್ ಅಂತ ಹೇಳಿದ್ದಾರೆ. ಸೊ ಅದರ ಪ್ರಕಾರ ನಮ್ಮ ಸಮೀಕ್ಷೆ ಪ್ರಕಾರ ನಾವು ಮಾಡೋ ಕೆಲಸದ ಪ್ರಕಾರ 400 ಮೇಲೆ ಎಲ್ಲ ಸಂಭವ 400 ಎಂಟ್ರಿಗಿಂತ ಮೇಲೆ. ಕೌಟುಂಬಿಕ ಹಾಕಿ ಉತ್ಸವಕ್ಕೆ ಬೇಕಾದ ಎಲ್ಲ ಬೆಂಬಲವನ್ನು ನೀಡುವುದಾಗಿ ಹಾಕಿ ಅಕಾಡೆಮಿ ಉಪಾಧ್ಯಕ್ಷ ಕುಕ್ಕೇರ ಜಯ ಚಿನ್ನಪ್ಪ ಹೇಳಿದರು. ಗೋಷ್ಠಿಯಲ್ಲಿ ಮುದ್ದಂಡ ಹಾಕಿ ಕಪ್ ಉತ್ಸವದ ಗೌರವಾಧ್ಯಕ್ಷ ಮುದ್ದಂಡ ಬಿ ದೇವಯ್ಯ, ಉಪಾಧ್ಯಕ್ಷ ಡೀನ್ ಬೋಪಣ್ಣ, ಸದಸ್ಯರಾದ ಬೆಳ್ಳಿಯಪ್ಪ ಹಾಗೂ 1987ರ ಸೌತ್ ಏಷ್ಯನ್ ಗೇಮ್ಸ್ ಬೆಳ್ಳಿ ಪದಕ ವಿಜೇತರಾದ MT ಬೆಳ್ಳಿಯಪ್ಪ ಹಾಜರಿದ್ದರು.